ಯೋ ವೆಲ್ಕಮ್ ಟು ಅನದರ್ ಬ್ಲಾಗ್ ಆಫ್ RPX. ಸೊ ಇವತ್ತು ಏನು ಪ್ಲ್ಯಾನು ಅಂತ ನಿಮಗೆ ತಮ್ಮನೇಲು ಟೈಟಲಿಂದನೇ ಗೊತ್ತಾಗಿರುತ್ತೆ. ಇವಾಗ ಆನ್ ದ ವೇ ಟು ಶ್ರೀಕಾಳಹಸ್ತಿ ಹೋಗ್ತಾ ಇದ್ದೀನಿ. ಇವತ್ತು ಏನು ಸ್ಪೆಷಲ್ ಅಂತಂದರೆ ಕಾರಲ್ಲಿ ಹೋಗ್ತಾ ಇದ್ದೀನಿ, ಅದು ನಮ್ಮ ಫ್ರೆಂಡ್ ಕಾರಲ್ಲಿ. ಸೊ ಸ್ಕಾರ್ಪಿಯೋ ಏನು ಅಂತ ಗಾಡಿ ಪೋಸ್ ನೋಡು. ನನ್ನ ಚೈಲ್ಡ್ಹುಡ್ ಫ್ರೆಂಡು ಕಿರಣ್ ಅಂತ, ಅವ್ನು ಕಾರ್ ಓಡಿಸ್ತಿದ್ದಾನೆ ಇವಾಗ ನಾವು ಅಪ್ರಾಕ್ಸಿಮೇಟ್ಲಿ ಒಂದು 100 ಕಿಲೋಮೀಟರ್ಸ್ ಕೋಲಾರ ಹತ್ರ ಇದ್ದೀವಿ ಬೆಂಗಳೂರಿಂದ ಬಿಟ್ಟು. ಬೆಂಗಳೂರಲ್ಲೇ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾಗಿತ್ತು, ಬಟ್ ನಾವು ಸಡನ್ ಪ್ಲ್ಯಾನಿಂದ ಬೇಗ ಹೊರಟ್ರಿ. ಆ್ಯಂಡ್ ಆನ್ ದ ವೇ ಟು ಮುಳಬಾಗ್ಲು. ಆ್ಯಂಡ್ ಮುಳಬಾಗ್ಲು ದೋಸೆ ತಿನ್ನಬೇಕು, ನೋಡೋಣ. ಆ್ಯಕ್ಚುಲಿ ಇವಾಗ ಪ್ಲ್ಯಾನ್ ಇರೋದು ಮುಳಬಾಗ್ಲು ದೋಸೆ ತಿನ್ಕೊಂಡು ಆ್ಯಂಡ್ ಡೈರೆಕ್ಟಾಗಿ ಶ್ರೀಕಾಳಹಸ್ತಿಗೆ ಹೋಗಿ ನಾಳೆ ದರ್ಶನ ಮಾಡೋದು ಪ್ಲ್ಯಾನ್ ಇರೋದು. ಸೊ ಇವತ್ತು ಪಾರ್ಟ್ 1 ಶಾರ್ಟ್ ಬ್ಲಾಗ್ ಆಗಿರುತ್ತೆ. ಸೊ ತುಂಬ ಪ್ಲ್ಯಾನ್ಸ್ ಇದೆ. ಆ್ಯಂಡ್ ಶ್ರೀಕಾಳಹಸ್ತಿಗೆ ಆದಮೇಲೆ ಇನ್ನೊಂದು ಪ್ಲೇಸ್ ಇದೆ. ಸೊ ಆ ಇನ್ನೊಂದು ಪ್ಲೇಸ್ ನೋಡಬೇಕು ಅಂತಂದರೆ ನನ್ನ ಬ್ಲಾಗ್ಸ್ನ ನೋಡ್ತಾ ಇರಿ, ಏನು ಪ್ಲೇಸ್ ಅಂತ ಹೇಳ್ತೀನಿ. ಲೆಟ್ಸ್ ಸಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ, ಬನ್ನಿ ನೋಡೋಣ. ಸೊ ಇವಾಗ ಇಲ್ಲಿ ಮುಳಬಾಗ್ಲಿಗೆ ಬಂದಿದ್ರಿ, ದೋಸಾ ಕಾರ್ನರು ನೋಡ್ತಿದ್ದೀರಾ. ಮುಳಬಾಗ್ಲು ದೋಸಾ ಕಾರ್ನರ್. ಮುಳಬಾಗ್ಲು ಪಾಸ್ ಆಗ್ತಿದೆ ಅಂದಮೇಲೆ ಮುಳಬಾಗ್ಲು ದೋಸೆ ತಿಂದಿರ ಹೋಗೋಕ್ಕಾಗುತ್ತಾ? ಸೊ ಮುಳಬಾಗ್ಲು ದೋಸೆ ತಿಂದ್ಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡೋದೆ. ಸೊ ಬನ್ನಿ ಮುಳಬಾಗ್ಲು ದೋಸೆ ತಿನ್ನೋದು. ಫ್ಯಾಕ್ಟ್ಸ್ ಏನಂತಂದರೆ ಮುಳಬಾಗ್ಲದ್ದು ಸೊ ತುಂಬ ಹಳೇ ಟೆಂಪಲ್ಸ್ ಎಲ್ಲ, 14th ಸೆಂಚುರಿ ಟೆಂಪಲ್ಸ್ ಎಲ್ಲ ಇಲ್ಲಿ ಇದೆ, ಸ್ಥಾಪನೆ ಆಗಿದೆ. ಆಂಜನೇಯ ಟೆಂಪಲ್ ಎಲ್ಲ ಇಲ್ಲಿ ತುಂಬ ಫೇಮಸ್ಸು. ಸೊ ಇಲ್ಲಿ ಹೋಟ್ಲಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ ಏನೇನಿದೆ. ಸೊ ನಮಗೆ ಗೊತ್ತಿರೋಂಗೆ ಮುಳಬಾಗ್ಲು ಅಂತಂದರೆ ಮುಳಬಾಗ್ಲು ದೋಸೆನೇ ನೆನಪಾಗೋದು. ಸೊ ಇನ್ನೂ ಜಾಸ್ತಿ ಜನ ಗೊತ್ತಿರೋಲ್ಲ. ಸೊ ಆಂಜನೇಯ ಟೆಂಪಲ್ಲು ಕೂಡ ಫೇಮಸ್ಸೇ. 14th ಸೆಂಚುರಿಯಲ್ಲಿ ಚೋಳ ರಾಜ ಕಾಲದಿಂದಲೂ ಕಟ್ಟಿದ್ದಾರೆ ಅಂತ, ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗ್ತಿಲ್ಲ ಸದ್ಯಕ್ಕೆ. ಸೊ ಅದೇ ಇಲ್ಲಿದ್ರಲ್ಲ, ಅದಕ್ಕೆ ಸೊ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತ ಹೇಳ್ಬೇಕಂತಿದ್ದೆ. ಆ್ಯಂಡ್ ನೋಡಿ ಈ ಥರ ಮಾಡಿದ್ದಾರೆ, ಕ್ರಿಯೇಟಿವ್ ವೇ. ಬಾಸ್ ಇಲ್ಲೇ ಕೂತಿದ್ದಾರೆ. ಯಾಕೋ ನಾಚಿಕೆ ನಾವು ತುಂಟ ಕಳ್ಳಲೇ ಸೈಲೆಂಟ್ ಆಗಿದೆಯಾ ನೋಡಿ. ಸ್ವಲ್ಪ ಕ್ಯಾಮ್ರಾ ಶೈ ಅಂತೆ ಹುಡುಗ. A few moments later. ಫ್ರೆಂಚ್ ಫ್ರೈಸ್ಗೆ ಚಟ್ನಿ ಬಂದಿದ್ದೀರಾ? It was at this moment that he knew he fucked up. ಬಿಸಿದು ಸಿಕ್ಕಾಬಟ್ಟೆ ಬಿಸಿ. ದೋಸೆ ತಿಂದಿದ್ರಿ, ಏನು ಅಷ್ಟೊಂದೇನು ಡಿಫ್ರೆನ್ಸ್ ಅನಿಸಿಲ್ಲ. ಬೆಂಗಳೂರಲ್ಲೇ ಸಿಗುತ್ತೆ ಇನ್ನೂ ಚೆನ್ನಾಗಿರೋದು. ಕಿರಣ್ ಏನು ಅನಿಸ್ತಾ ದೋಸೆ ತಿಂದಿದ್ದು? ಚೆನ್ನಾಗಿದೆಯಾ? ಆವ್ರೇಜ್. ಬೆಂಗಳೂರಲ್ಲೇ ಚೆನ್ನಾಗಿದೆ. ಕಾರಿಗೆ ನೀರು ಹಾಕೋನೆ, ಕಾರ್ ಒಳಗಡೆನೂ ನೀರು ಹಾಕೋನೆ. ಇವಾಗ ಹೋಟೆಲ್ಗೆ ಬಂದು ಚೆಕ್ ಇನ್ ಆಗಿದ್ದೀರಿ. ಆ್ಯಕ್ಚುಲಿ ಇವಾಗ ಬಂದು ಟೈಮು ಆಲ್ಮೋಸ್ಟ್ 11 o'clock ಆಗಿದೆ. ತುಂಬ ಟ್ರಾಫಿಕ್ ಇತ್ತು, ಸೊ ತುಂಬ ಕತ್ಲೆ ಇತ್ತು, ವ್ಲಾಗು ಕೂಡ ಮಾಡಿರಲಿಲ್ಲ. ಕಾಳಹಸ್ತಿದಲ್ಲಿ ರೂಮ್ MGM ಗ್ರ್ಯಾಂಡ್ ಅಂತ ಇದೆ. ಈ ರೂಮ್ ಬಂದು ಆಲ್ಮೋಸ್ಟ್ 3K. ಯೂಶ್ವಲಾಗಿ ನಾವು ರಿವರ್ ವ್ಯೂ ರೆಸಾರ್ಟ್ಸ್ ಅಂತಿದೆ, ಸೊ ಅಲ್ಲಿಗೆ ಹೋಗ್ತಿದ್ರೆ, ಬಟ್ ಅಲ್ಲಿ ಫುಲ್ ಬುಕ್ ಆಗಿದೆ ಅಂತೆ. ಇದೇ ನಮಗೆ ಸಿಕ್ಕಿದ್ದು ರೂಮ್ ಟೂರ್ ತೋರ್ಸೋಣ ಅಂತ. ಇಲ್ಲಿ ಒಂದು ಸಪ್ರೇಟಾಗಿ ಹಾಲ್ ಥರ ಕೊಟ್ಟಿದ್ದಾರೆ ವಿತ್ ಸೋಫಾ. ಆ್ಯಂಡ್ ಇಲ್ಲೇ ಒಂದು ಫ್ಯಾನ್ ಇದೆ. ಇಲ್ಲಿ ಒಂದು ರೂಮು ಸಕ್ಕತ್ತಾಗಿದೆ. ರೂಮಲ್ಲಿ ವ್ಯೂ, ಸೊ ವ್ಯೂ ಅಲ್ಲೇ ಶ್ರೀಕಾಳಹಸ್ತಿ ದೇವಸ್ಥಾನ ಇರೋದು. ತುಂಬ ಚೆನ್ನಾಗಿದೆ. ಬೆಳಗ್ಗೆ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ. ವಾಸನೆ ಹೊಡಿತೈತೆ. ಒಂದು ಇದು ಬಾತ್ರೂಮು, ಶವರು, ಬಾತ್ರೂಮು ತುಂಬ ಚೆನ್ನಾಗಿದೆ, ಕ್ಲೀನ್ಲಿನೆಸ್. ಆ್ಯಂಡ್ ಇಲ್ಲೊಂದು TV ಕೊಟ್ಟಿದ್ದಾರೆ, ಚೇರು ಕುತ್ಕೊಂಡು ಮಾತಾಡೋಕ್ಕೆ. ವೆಜ್ ಸೂಪರಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. MGM ಗ್ರ್ಯಾಂಡ್.
ಆ್ಯಂಡ್ AC ರೂಮ್ ತೊಗೊಂಡಿದ್ರೆ. ರೂಮ್ ಟೂರ್ ಆಯಿತು. ಇನ್ನು ಬೆಳಗ್ಗೆ ದರ್ಶನಕ್ಕೆ ಒಂದು 5 o'clock ಎದ್ದೇಳಬೇಕು. ಆ್ಯಂಡ್ ಬೆಳಗ್ಗೆ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೀನಿ ರೂಮಿಂದ. ಸಖತ್ತಾಗಿರುತ್ತೆ. ಆ್ಯಂಡ್ ಸಿ ಯು ಟುಮಾರೋ. A few moments later. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 5:30 ಆಗ್ತಿದೆ. 5:35. ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಬೈ ರೂಮ್. ಸೊ ಫುಲ್ಲು ಟ್ರೆಡಿಷ್ನಲ್ ಗೆಟಪ್ಪಲ್ಲಿ ಹೋಗ್ತಾ ಇದ್ದೀವಿ. ಏನೋ ಲಾಕ್ ಮಾಡೋದೇನೋ ತೋರಿಸ್ತೀನಿ ಇಲ್ಲ. ಸೊ ಔಟ್ಫಿಟ್ಟಿಂಗ್ ಇದೆ ಅಥವಾ ಫುಲ್ ಟ್ರೆಡಿಷನಲ್. ಇಲ್ಲಿ ಶ್ರೀಕಾಳಹಸ್ತಿ ಅನ್ನೋ ಮೀನಿಂಗ್ ಏನು, ಅರ್ಥ ಏನು ಅಂತ ಫೋಟೋ ಹಾಕಿದ್ರು. ಅದು ಕ್ಲಿಯರಾಗಿ ಕಾಣಿಸಲಿಲ್ಲ. ಶ್ರೀ ಅಂದರೆ ಸ್ಪೈಡರು, ಕಾಲ ಅಂದರೆ ಸರ್ಪ, ಹಸ್ತಿ ಅಂದರೆ ಆನೆ. ಇಲ್ಲಿ ನೋಡ್ತಿದ್ದೀರಾ ನೀವು.